ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಸಂಡೂರು ಸಮೀಪದ ಧರ್ಮಪುರ ಗ್ರಾಮಸ್ಥರು ಹಾಗೂ ಬಜರಂಗದಳ ಸೇವಾ ಟ್ರಸ್ಟ್ ವತಿಯಿಂದ ಆಂಜನೇಯ ಸ್ವಾಮಿ ನೂತನ ದೇವಸ್ಥಾನ ಮಾಡಲಾಗಿದೆ. ಜೊತೆಗೆ ಸ್ಥಿರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ರಕ್ತದಾನ ಶಿಬಿರ, ಅಂಧ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. 1/11/2025 ಬಳ್ಳಾರಿ ಜಿಲ್ಲೆ ಸಂಡೂರು ಸಮೀಪದ ಧರ್ಮಪುರ ಗ್ರಾಮಸ್ಥರು ಹಾಗೂ ಬಜರಂಗದಳ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಆಂಜನೇಯ ಸ್ವಾಮಿ ನೂತನ ದೇವಸ್ಥಾನ ಮತ್ತು ಸ್ಥಿರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇವರ ದಿವ್ಯ ಸಾನ್ನಿಧ್ಯ ಶ್ರೀ ಶ್ರೀ ಪರಮ ಪೂಜ್ಯ ಶ್ರೀಮಾನ್ ನಿರಂಜನ್ ಪ್ರಣವ ಸ್ವರೂಪ ಪ್ರಭು ಮಹಾಸ್ವಾಮಿಗಳು ವಿರಕ್ತ ಮಠ ಸಂಡೂರು ಸಮ್ಮುಖದಲ್ಲಿ ಧ್ವಜಾರೋಹಣ, ಗಂಗಾ ಪೂಜೆ, ಗಣಪತಿ ಪೂಜೆ, ಕಳಸ ಪೂಜೆ, ನವಗ್ರಹ ಆರಾಧನೆ ಮತ್ತು ಪ್ರಸಾದ ಕಾರ್ಯಕ್ರಮ ನಡೆಯಿತು. ರಕ್ತದಾನ ಶಿಬಿರ, ಅಂಧ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ, ಸರಿಗಮಪ ಸೀಸನ್ 21ರ ಖ್ಯಾತಿ ಭೂಮಿಕಾ ಗಡಾದ್ ರವರಿಂದ ಸಂಗೀತ ಕಾರ್ಯಕ್ರಮ, ಯೋಗ, ನೃತ್ಯ ಮತ್ತು ಅಭಿನಯ ಕಲಾಕೇಂದ್ರ ಇವರಿಂದ ಕಲ್ಯಾಣದ ಶರಣ ಹೂಗಾರ ಮಾದಯ್ಯ ನಾಟಕ ಪ್ರದರ್ಶನ ನಡೆಯಿತು. ನಾಟಕ ಕಲಾವಿದರು ಆದರ್ಶ ಕುಬೇರ, ನಿವೃತ್ತ ಪೊಲೀಸ್ ಅಧಿಕಾರಿ ವಿಶ್ವನಾಥ ಸಾಹುಕಾರ್, ಜಗದೀಶಯ್ಯ ಸ್ವಾಮಿ, ಪೆರಸಾಬು, ಸಾಯಿಬಣ್ಣ, ಗುರುರಾಜ್, ವಿಕೇಶ್, ವರುಣ್ ಡಾಲಿ, ಬಾವಳ್ಳಿ, ರೇಣುಕಾ ಇಳಕಲ್ಲ, ಉಮಾರಾಣಿ, ದಿವ್ಯಾ ಕೊಡ್ಲಿಗಿ, ವಿಶ್ವನಾಥ ಸಾಹುಕಾರ್ ತಿಳಿಸಿದರು. ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಇವತ್ತೇನಿದೆಯಲ್ಲ ರಕ್ತದಾನ ಶಿಬಿರ ಹಾಗೂ ಬುದ್ಧಿಮಾನ್ಯ ಮಕ್ಕಳು, ಯೋಗ ಮಕ್ಕಳ ಕಡೆಯಿಂದ ನಾಟಕ ಕಾರ್ಯಕ್ರಮ, ಬಳ್ಳಾರಿ ಕಲಾ ತಂಡದ ಕಡೆಯಿಂದ ಹೂಗಾರ ಮಾದಯ ಇಷ್ಟು ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದೀವಿ. ಮಾದಯ್ಯ ಹೂಗಾರ ಮಾದಯ್ಯ ಎಂದು ಪ್ರಶಂಸೆ ಮಾಡುತ್ತಾರೆ. ಎಲ್ಲ ಬಿಟ್ಟು ಯಾವುದರ ಮಠ ಸೇರ್ಬೇಕು ಅನ್ಸಕತ್ತೆ. ಹೂವ ಬೇಕೇನ್ರಿ ಯವ್ವ? ಅಯ್ಯ ಕಿವಿ ಕೇಳಿಸ್ತಾವ ಇಲ್ಲ. ಮೊಟ್ಟ ಮೊದಲಿಗೆ ಶಿವನಿಗೆ ಬಾಸಿಂಗ, ಪಾರ್ವತಿಗೆ ದಂಡೆ ಕಟ್ಟಿದ್ದು ಯಾರು? ಹೂಗಾರು. ಮೇಲ್ಗಡೆ ಮಂದಿ ದಂಡಿ ಅಂತಾರ, ನಮ್ ಕಡೆ ಸೂಸ್ಗ ಅಂತೀವಿ. ಬದಾಮಿಯವರೆಗೂ ಜನರು ಕೊಂಡಾಡುತ್ತಾರೆ. ಹೂಗಾರ ಮಾದಯ್ಯ, ಹೂಗಾರ ಮಾದಯ್ಯ ಎಂದು ಪ್ರಶಂಸೆ ಮಾಡುತ್ತಾರೆ. ಸಂಗಯ್ಯ, ಇದು ನನ್ನ ಮಾಡಿದ್ದೇನೆ. ಈ ಹೂವಿನ ಅಲಂಕಾರವನ್ನು ನೋಡಿ ಅವರೆಲ್ಲ ಎಷ್ಟು ಸಂತೋಷಪಟ್ಟುಕೊಂಡ. ಅವರ ಜೊತೆ ಮಾತಾಡ್ತಾ ಬೇಳೆ ಸಂಗತಿ ಗೊತ್ತಾಗಲಿಲ್ಲ. ಹೌದು ಸ್ವಾಮಿ, ನೀವು ಕಟ್ಟಿರುವ ಆ ಹೂ ಮಾಲೆಗಳೇ ಹಾಗೆ ಶಿವನ ಅಲಂಕಾರಕ್ಕೆ ಭೂಷಣ. ಈ ಹೂ ಮಾಲೆಯನ್ನು ಕಂಡು ಎಲ್ಲರೂ ಬೆರಗಾಗಿ ಬಿಡುತ್ತಾರೆ. ಮಾದೇವಿ, ಈ ದಿವಸ ಭಕ್ತರು ತುಂಬಾ ಬಂದಿದ್ದರು. ತೆಗೆದುಕೋ, ಇದು ಕಾಣಿಕೆ ಧೂಪ, ಇದು ಪ್ರಸಾದ, ಇಂದಿನ ನಮ್ಮ ಸಂಸಾರಕ್ಕೆ ಆಧಾರ. ಇದೆಲ್ಲ ಆ ಶಿವನ ಕೃಪೆ. ತುಂಬಾ ಸಂತೋಷ. ಈ ನಿಮ್ಮ ಪುಷ್ಪಾಲಂಕಾರವನ್ನು ಕಂಡು ಪ್ರಸನ್ನನಾದೆ. ಶ್ರೀಶೈಲ ಪ್ರಯಾಣಕ್ಕೆ ಮುನ್ನ ಈ ಶಿವನ ದರ್ಶನ ಪಡೆಯಲು ಬಂದಿದೆ. ಬುದ್ಧಿ ಹೇಳು ನಿನ್ನ ಮಗನಿಗೆ. ಎಷ್ಟಂತ ದುಡಿಬೇಕು, ಆ ಕಡೆ ಮನೆಯಾಗ ದುಡಿಬೇಕು, ಈ ಕಡೆ ಹೊಲದಾಗ ದುಡಿಬೇಕು. ನನಗಂತೂ ಸಾಕಾಗಿ ಹೋಗ್ಬಿಟ್ಟೆ ಜನ್ಮ. ಹೋಗಿ ಬಿಡಲೇ ಗಂಗಿ, ನನ್ನ ಮಗ ಬಹಳ ಶಾಣೆ. ಏನ ಒಬ್ಬವನ ಮಗ ಅಂತ ತಿಳಿದು ಬೆಣ್ಣೆ ತುಪ್ಪ ತಿನಿಸಿ ಬೆಳೆಸಿ.
ಕೆಲಸವನ್ನು ಮಾಡುತ್ತೇವೆ. ನನಗಾಗಿ ಹಗಲಿರಲು ಸತಿಯಾಗಿ ಸಹಕರಿಸುತ್ತೇವೆ. ನಿನ್ನಂತ ಸತಿಯನ್ನು ಪಡೆದ ನಾನೇ ಧನ್ಯವಾದ. ಅದಕ್ಕೆ ಬಸವಣ್ಣನವರು ದಿನ ಕಳೆದಂತೆ ಮಲ್ಲರಸರು ತಾಳ್ಮೆಗೆ ಬಂದ ನಂತರ ವೇದಭಾಸ್ಕರ ದೊರೆಗಳು ರಾಜ್ಯವನ್ನು ಮಗನಿಗೆ ಒಪ್ಪಿಸಿ ಶ್ರೀಶೈಲಕ್ಕೆ ಹೋದರು. ಅಲ್ಲಿ ಅವರು ಆಧ್ಯಾತ್ಮಿಕ ಜ್ಞಾನಿಗಳಾದರು, ಶಿವಯೋಗಿಗಳಾದರು. ಮುಂದೆ ಮಲ್ಲರಸರು ವಿವಾಹವಾದರು, ಕಲಬುರ್ಗಿ ರಾಜ್ಯವನ್ನು ಸ್ಥಾಪಿಸಿದರು. ಅವರಿಗೆ ಒಬ್ಬ ಮಗ ಜನಿಸಿದರು, ಅವರೇ ಈ ಮಾದರಸರು. ನಮ್ಮ ತಂದೆ ಮಹಾದೇವಯ್ಯನವರು ಮತ್ತು ಮಲ್ಲರಸರು ತುಂಬಾ ಆತ್ಮೀಯರಾಗಿ ನಡೆದುಕೊಂಡಿದ್ದರು. ಮಲ್ಲರಸರು ಆಗಾಗ ಅಣ್ಣ ಬಸವಣ್ಣನವರ ಬಗ್ಗೆ ತುಂಬಾ ಹೇಳುತ್ತಿದ್ದರು. ನಾನು ಮತ್ತು ಮಾದರಸರು ಒಂದೇ ಬಾರಿಗೆಯವರು. ಮಾದರಸರು ಕೂಡ ಶಿವಯೋಗಿಗಳು. ಮುಂದೆ ಸಕಲೇಶ ಮಾದರಸ ಎಂಬ ಹೆಸರಿನಿಂದ ಅವರು ಪ್ರಸಿದ್ಧರಾಗಿದ್ದಾರೆ. ಮಾದರಸರು ನಾಳೆ ಈ ನಮ್ಮ ಶಿವ ದೇವಾಲಯಕ್ಕೆ ಬರುತ್ತಿರುವುದು ನನಗೆ ಬಹಳ ಸಂತೋಷವಾಗಿದೆ. ಇದು ಬಹಳ ಸಂಭ್ರಮದ ವಿಷಯ ಮಾದೇವಿ. ಸ್ವಾಮಿ, ಅರಸರ ಮನೆತನದವರು ನಿಮಗೆ ಇಷ್ಟೊಂದು ಹತ್ತಿರವಾಗಿದ್ದಾರಲ್ಲ, ನಿಜಕ್ಕೂ ನಾವು ಧನ್ಯರು. ಹಾಗಾದ್ರೆ ನಾಳೆ ಶಿವನಿಗೆ ವಿಶೇಷ ಅಲಂಕಾರ ಪೂಜೆ ಮಾಡೋಣ. ಅವರ ಮಾಹಿತಿಯನ್ನು ಕೇಳಿ ನನಗೆ ಶರಣಾರ್ಥಿಗಳು ಸ್ವಾಮಿ. ಶರಣಾರ್ಥಿಗಳು. ನೀವು ಹೂಗಾರ ಮಾದಯ್ಯನವರಲ್ಲವೇ? ಹೌದು ಸ್ವಾಮಿ. ತಮ್ಮ ಪರಿಚಯ ಕೇಳಬಹುದೇ? ನಾನು ಹಡಪದ ಅಪ್ಪಣ್ಣ. ನೀವು ಈ ಕಲ್ಯಾಣಕ್ಕೆ ಬರುವುದರ ಬಗ್ಗೆ ಮಾದರಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ನಿಮಗೆ ನಿಯಮಗಳು ಮಾದಯ್ಯನವರೇ, ನೀವು ಪಾಲಿಸುತ್ತೀರಾ? ಖಂಡಿತವಾಗಿ ಅವರ ಇಚ್ಛೆಯಂತೆಯೇ ನಾವು ಸತಿಪತಿಗಳು ನಡೆದುಕೊಳ್ಳುತ್ತೇವೆ. ಶರಣರೇ, ನಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತೇವೆ. ಕಲ್ಯಾಣದ ಶರಣರ ನೀತಿ ನಿಯಮಗಳನ್ನು ಅನುಸರಿಸುತ್ತೇವೆ. ಇವರು ಭಕ್ತಿಯುಳ್ಳವರು, ನಿಷ್ಠಾವಂತರು. ಇವರಿಗೆ ಜೊತೆಯಾಗಿ ನಾನು ಸಹಕರಿಸುತ್ತೇನೆ. ಆಯಿತು ತಾಯಿ. ಅದು ಅಲ್ಲಿ ಕಾಣುತ್ತಿದೆಯಲ್ಲ ಚಿಕ್ಕ ಮನೆ, ಅಲ್ಲಿ ನಿಮ್ಮ ಹೊಸ ಬಾಳನ್ನು ಆರಂಭಿಸಿ ಕಾಯಕದತ್ತ ನಿಮ್ಮ ಚಿತ್ತ ಸಾಗಲಿ. ಆ ಶಿವನ ಕರುಣೆ, ಗುರುವಿನ ಒಲುಮೆ ನಿಮಗಿರಲಿ. ನಾನೆಂದು ಹೋಗಿ ಬರುತ್ತೇನೆ. ಶರಣು. ಬನ್ನಿ ಸ್ವಾಮಿ, ಮೂರಲ್ ಚಿಕ್ಕಿ ಮುಗಿಯಿತು. ಸ್ವಾಮಿ, ಈ ಸಂತೋಷದ ಸಮಯದಲ್ಲಿ ನಿಮಗೊಂದು ಶುಭ ಸಮಾಚಾರವನ್ನು ತಿಳಿಸಬೇಕೆಂದುಕೊಂಡಿದ್ದೇನೆ. ಹೇಳು ಮಾದೇವಿ, ಸಂಕೋಚನೇಕೆ? ನಾನು ಏನದು? ಅಲ್ಲಿ ಮಾದಯ್ಯನ ಮಗ ಚಿಕ್ಕ ಮಾದಯ್ಯನವರ ಪರಿಚಯವಾಗಿತ್ತು. ಅಣ್ಣನವರೇ, ಶಿವಶರಣರ ಬಗ್ಗೆ ಅವರು ವಿಚಾರಿಸುತ್ತಿದ್ದರು. ಶಿವಶರಣರ ಮಹಿಮೆಯನ್ನು ಹಾಲಿಸಿದ ಹೂಗಾರ ಮಾದಯ್ಯನವರು ಅವರ ತಂದೆ ತಾಯಿಯರು ಲಿಂಗೈಕ್ಯರಾದ ಮೇಲೆ ತಮ್ಮ ಮಡುವೆ ಜೊತೆ ಈ ಕಲ್ಯಾಣಕ್ಕೆ ಬಂದಿದ್ದರು. ತಾಯಿ ತಳಿಯಲ್ಲಿ ನಿಮ್ಮ ಕರುಣಿಗಿಲ್ಲದ ಶರಣರಿಗೆ ಪತ್ರಿ ಕೊಡುತ್ತೀಯಲ್ಲ. ಬಂದರು ನೋಡದೆ ಹಾಗೆ ಹೊರಟಿರುವೆಯಲ್ಲ. ನಿನಗೆ ಗಣಪದವಿಯನ್ನು ಕೊಡುತ್ತೇನೆ. ನನ್ನಲ್ಲಿ 8 ಪದವಿಗಳಿವೆ. ಇಲ್ಲಿವೆಯೇ ಕಾಯಕ ದಾಸೋಹಗಳು? ಎಲ್ಲಿವೆ? ನೋಡುಬಾಯಿಲಿ ಶಿವನೇ, ನೋಡುಬಾಯಿ ಕಲ್ಯಾಣದಲ್ಲಿ ಕಾಯಕದ ಹೊಂದ ಬೆಳೆಗಳು ಇಲ್ಲಿವೆ. ನಿನ್ನ ಸದ್ಯಕ್ಕೆ ಹೆಚ್ಚಿನವು ನಮ್ಮ ಕಾಯಕಗಳು. ಹಾಗಾದರೆ ನಮ್ಮ ದೇವಲೋಕಕ್ಕಿಂತ ಈ ನಿನ್ನ ಲೋಕವೇ ಶ್ರೇಷ್ಠ. ನಿನ್ನ ಈ ಮಾತುಗಳನ್ನು ಕೇಳಿ ನನಗೆ ನಾಚಿಕೆಯಾಗುತ್ತದೆ. ನಿನ್ನ ಕಾಯಕ ನಿಷ್ಠೆಯನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ನಿನ್ನ ಹೂಪತ್ರೆ ಕಾಯಕದಲ್ಲಿ ನೀನು ಪರಮಸುಖಿಯಾಗಿರು. ನಿನ್ನಂಥ ಭಕ್ತನನ್ನು ಪಡೆದ ನಾನೇ ಧನ್ಯ.
ಭಾಗವಹಿಸಿ ಶರಣರ ಸೇವೆಯಲ್ಲಿ ಇದ್ದುಕೊಂಡು ಲಿಂಗ ಮತಕ್ಕೆ ನಿಮ್ಮ ಕಾಯಕ ದಾಸೋಹವನ್ನು ಅರ್ಪಿಸಿದ ಕಾಯಕ ಯೋಗಿ ಕಲ್ಯಾಣದ ಕಣ್ಮಣಿ ನೀವು. ಮಾದಯ್ಯನವರೇ, ಶರಣ ಹೂಗಾರ ಮಾದಯ್ಯನವರೇ, ನಿಮಗೆ ಶರಣಾರ್ಥಿಗಳು. ಕೃತಾರ್ಥನಾದೆ ಗುರುದೇವ. ಸದಾ ನಿಮ್ಮ